दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला, विजयपुर, कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तिन परिवार। से ಪರಭೂತ नहीं हुई ಎಂದು ಅನಂತ ಕಾಲದಿಂದನೂ ಹಾಗೆ ಐತೆ, ಈಗಲೂ ಹಾಗೆ ಐತೆ। ಅಪಿತು अपने पना में तत्पर है, ತಾನಲ್ಲೇ ತಾನು ಉಳಿಯುತ್ತೆ ಯಾರನ್ನು। ಈಗ ನೋಡ್ರಿ, ನಿಮ್ಮ ಮನೆ ಏನಾರು ಕರಿತಾನ, ಬಾ ಬಾ ಎಷ್ಟೊತ್ತು ಹಾಕಿ ಹೋಯ್ತು ಬಸ್ತಿ ಹೋಗಿ ಕೂತಾರೆ ನೋಡು, ಇನ್ನೇ ಮನೆ ಕಡೆನೇ ಬರಲ್ಲ। ಮನೇಲಿ ಇದ್ದಾರೆ ಹೇಳ್ಬೋದು, ಬ್ಯಾಂಕ್ ಅಂತತನ ಬಾ ಬಾ ಬಾ, ಅಂಗಡಿ ಕರಿತತನ್ರಿ ಏನ್ರಿ, ಮನೆ ಕರಿತವ, ಮಡಿದು ಕರಿತಾರ್ರಿ। ಯಾರು ಕರೀತಾರ? ಹಾಂ, ಮಡುವೆ ಕರೀತಾರ, ಮಕ್ಕಳಿಗೆ ಕರೀತಾರ, ಪತಿ ಪರಮೇಶ್ವರ ಯಾರ? ಹಾಂ, ಪರಮ ಈಶ್ವರನಂತವ, ಒಳ್ಳೆ ಈಶ್ವರ, ದುಡ್ಕೊಂಡು ಚೆನ್ನಾಗಿ ಬಂದರೆ ಈಶ್ವರ। 1-2 ವರ್ಷ ಹಾಸಿಗೆ ಹಿಡಿದು ಮನೇಲಿ ನೋಡ್ರಿ, ಭಗವಂತ ಬ್ಯಾಗ್ ತೊಗೊಂಡೋಗೋ ಸಾಕಾಗೈತಿ, ಕಷ್ಟ ಆಗೈತಿ, ಆವಾಗ ಇದು ನೋಡ್ರಿ। ಆಮೇಲೆ ಇವೆಲ್ಲ ಅವ, ಆದ್ರೆ ಅದು ಎಂದೂ ನಿಮ್ಮನ್ನು ಕರೆಯಲ್ಲ, ಬಾಬಾ ಅಂತ ಕರೀತಾನ ಇಲ್ಲ। ಅಪ್ನೆ ಮೇ ತತ್ಪರ, ಅದು ತನ್ನಲ್ಲೇ ತಾನೈತೆ, ಬೇರೆಯವರಲ್ಲಿ ಏನೂ ಇಲ್ಲ। ಆಕರ್ಷಣೆ ಆಗದ ನಾವೇ, ಏನ ನಾವೇ, ಅದರಿಂದ ಅದು ಏನೂ ಆಗಲ್ಲ। पुरुष को परमार्थ के रूप में कुछ उपदेश और अपने से विपरीत पने का पूर्ण पर को कदापि पथ मत पकड़ो, सही सही पर को उससे हे पुरुष, पुरुष को पुरुषार्थ के ಮಾಡಕ್ಕೆ, ಪುರುಷಾರ್ಥ ಮಾಡೋಕ್ಕೆ ರೂಪದಲ್ಲಿ ಮೋಕ್ಷ ಪುರುಷಾರ್ಥ ಮಾಡೋ, ಅದಕ್ಕೆ ಹೇಳ್ತದಂತೆ ಕುಚ್ ಉಪದೇಶವನ್ನು ಕೊಡ್ತದಂತ ಪ್ರಕೃತಿ। ಅಪನೆ ಸೆ ವಿಪರೀತ ಪನಾಕ ಪೂರ್ ಪರಕು ಕದಾಪಿ ಮತ್ ಪಕಡು, ನನ್ನಿಂದ ವಿಪರೀತವಾದ ಜಡ ವಸ್ತು ಇದೆಯಲ್ಲ, ರೂಪು, ರಸ, ಗಂಧ, ಅದು ಚೇತನ ಇರ್ಬೋದು, ಅಚೇತನ ಜಡ ವಸ್ತು ನನ್ನಿಂದ ಭಿನ್ನಭೂತವಾದದ್ದೈತೆ, ಅದನ್ನೇನು ಪರೀಕ್ಷೆ ಮಾಡಕ್ಕೆ ಕುಂತಿದೆ? ಅಪ್ನೆ ಸೆ ವಿಪರೀತ ಪನೇಕು ಪೂರ ಆಗೈತದ, ದೊಡ್ಡ ಮಹಾಪೂರ್ ಬಂದೈತೆ। ಪರಕು ಕದಾಪಿ ಮತ್ ಪಕಡು, ಅದನ್ನು ಬೇರೆಯವ್ರನ್ನ ಹಿಡ್ಕೊಳ್ಬೇಡ। ಯಾರನ್ನ ಹಿಡ್ಕೊಳ್ಬೇಡ? ಅವ್ರು ಹಿಡ್ಕೊಂಡ್ರೆ ನಿಮ್ಮನ್ನೆಲ್ಲ ಮುಗಿಸೇ ಬಿಡ್ತಾರ। ಏನು ಮಾಡಿಬಿಡ್ತಾರ? ಎಲ್ಲ ನಿಮ್ಮವ್ರೆ ಎಲ್ಲ ನಿಮ್ಮವ್ರೆ, ನಮ್ಮವ್ರ ಎಲ್ಲ ಇಟ್ಟೇ ಬರಲ್ಲ। ಅದಕ್ಕೆ ಹೇಳ್ಬಿಟ್ಟಾರ, ಜಿಸ್ಕೋ ತುಮ್ನೆ ಜಿಲಾಯ ತಾ उसने ही तुम्हें जिलाया, तुमने जिसको जिलाया था उसने ही तुम्हें जलाया, तुमने जिसको अपनाया था उसने ही दफनाया। ನೀವು ಯಾರನ್ನ ಬದುಕಿಸಿ ದೊಡ್ಡವ್ರು ಮಾಡ್ರ, ಅವರೇ ಬೆಂಕಿ ಹಾಕಿ ಸುಟ್ರಂತ ನೋಡ್ರಿ, ನಿಮ್ಮನ್ನು ಪೂರಾ ಬೂದಿ ಮಾಡ್ರಂತ। ಮತ್ತು ನಿಮ್ಮನ್ನ ಯಾರನ್ನ ಬದುಕಿಸಿ ದೊಡ್ಡ ಮಾಡಿದ್ರ ಜಿಲಾಯ ತ ಅವರೇ ಜಲಾಯ। ಆಮೇಲೆ ಯಾರನ್ನ ನನ್ನವರು ಅಂತೇಳಿ ನೀವು ಮಾಡ್ಕೊಂಡಿರ, ಅವರೇ ನಿಮ್ಮನ್ನು ತೆಗೆದು ಹುಗಿದು ಬಂದ್ರಂತೆ। ಏನು ಮಾಡಿ ಬಂದ್ರ? ಹಾಂ, ಮತ್ತು ನಿಮ್ಮವ್ರು ಯಾರದಾರ? ಎಲ್ಲ ಇದ್ದಾರೆ ರೀ, ನಿಮಗೇನು ಗೊತ್ತಿಲ್ಲ, ನಮಗೆಲ್ಲ ಇದ್ದಾರೆ। ನಿಮ್ಮಂಗೆ ಎಲ್ಲ ನಾವೇನು ತ್ಯಾಗಿಗಳನ್ನು
ನಮಗೆಲ್ಲ ಇದ್ದಾರೆ, ಇಟ್ಕೊಳ್ರಿ. ಸಹಿ ಸಹಿ ಪರಕೋ ಹೇ ಪುರುಷ, ಸರಿ ಸರಿ ಪರೀಕ್ಷೆ ಮಾಡಿ ನೋಡು ಹೇ ಪುರುಷ ಅಂದ್ರೆ ಆತ್ಮ. ಇಲ್ಲೇನ ಪುರುಷ ಅಂದ್ರೆ ಪುರುಷರಿಗೆ ಹೇಳ್ತಲ್ಲ, ನಿಮ್ಮ ಹತ್ರ ಆತ್ಮ ಐತಿಲ್ಲ, ನೀವೆಲ್ಲ ಸ್ತ್ರೀನ ಪುರುಷರ? ಹಾಂ, ಮತ್ತೇನು ಆ ಶರೀರ ನಿಮ್ಮದನ್ನು ಅಷ್ಟೇನ? ಅದನ್ನು ಈ ಶರೀರನಲ್ಲ, ಆತ್ಮ ಎಲ್ಲರಲ್ಲೂ ಪುರುಷ ಅಂದರೆ ಆತ್ಮಕ್ಕೆ ಪುರುಷ ಅಂದರೆ. किसी विदा मन में मत पाप रखो, परखो उसे पल भर, परखो पाप को भी, फिर जो भी निर्णय हो अपना लो उसे. ಅಂದರೆ ಕಿಸಿ ವಿಧದಿಂದಲಾದರೂ, ಯಾವುದೇ ವಿಧದಿಂದಲೂ ಕೂಡ ಮತ್ತ ಪಾಪ ರಕ್ಕೋ, ಯಾವ ವಿಧದಿಂದಲೂ ನಿನ್ನಲ್ಲಿ ಪಾಪ ಇಟ್ಕೊಳ್ಬೇಡ. ಆಮೇಲೆ ಪರಕೋ ಸೇ ಪಲ್ ಬರ್ ಅಂದ್ರೆ ಆಮೇಲೆ ಫಲ ಬರಕ್ಕಾಗಿ ಅದನ್ನು ಪರೀಕ್ಷೆ ಮಾಡಿ ನೋಡು. ಪರಕೋ ಪಾಪಕೋ ಬಿ, ಫಿರ್ ಆ ಪಾಪವನ್ನು ತಿಳ್ಕೋ, ಫಿರ್ ಬಿ ನಿರ್ಣಯ, ಆಮೇಲೆ ನಿರ್ಣಯ ತಗ. ಹೋ ಅಪನಾ ಲೋ, ನಿರ್ಣಯ ಹೋ, ಯಾರು ನಿರ್ಣಯ ಮಾಡಿದ ಅದನ್ನು ಸ್ವೀಕಾರ ಮಾಡು. ಅಪನಾ ಲೋ ಉಸೆ. ಫಿರ್ सूक्ष्म दोष की पकड़, ज्ञान पदार्थ का और लुढ़क जाना ही परम अनर्थ पीड़ा है. और ज्ञान पदार्थों का झलक आना ही परमार्थ क्रीड़ा. ಈ ಜ್ಞಾನ ಏನೈತೆ ನೋಡ್ರಿ, ಪರದ ದ್ರವ್ಯದ ಕಡೆಗೆ ಉರುಳಿ ಹೋತು, ಅದು ಮಹಾ ಅಜ್ಞಾನಂತೆ. ಪಾಪ ಪಾಖಂಡ ಪದಾರ್ಥಕ್ಕೆ ಆ ದ್ರವ್ಯದ ಕಡೆಗೆ ಅದನ್ನು ಆ ಕಡೆ ಉರುಳಿ ಹೋತು ಜ್ಞಾನ. ಅದನ್ನು ಪಡ್ಕೊಳ್ಬೇಕಿತ್ತು, ಇದನ್ನು ತೊಗೊಳ್ಬೇಕಿತ್ತು, ಇದನ್ನು ನಿಮ್ಮ ಪ್ಯಾಟೆಲ್ ಹೋದ ತಕ್ಷಣ ಇದು ಬಟ್ಟೆ ಖರೀದಿ ಮಾಡ್ಬೇಕು, ಅಲ್ಲಿ ಬಂಗಾರದ ಅಂಗಡಿ ಹತ್ರ ಹೋದ ಬಂಗಾರ ಖರೀದಿ ಮಾಡ್ಬೇಕು, ಇಲ್ಲಿ ಅದಕ್ಕೆ ಹೋದ ತಕ್ಷಣ ಇದನ್ನು ಖರೀದಿ ಮಾಡ್ಬೇಕು ಅಂತ ಭಾವನೆ ಆಗ್ತದೆ ನೋಡ್ರಿ. ಇದು ಎಲ್ಲ ಪಾಪ ತಂತ್ರ. ಜ್ಞಾನದ ಕಡೆ ಪುರುಷನ ಜ್ಞಾನ ಏನು ಇದೆಯಲ್ಲ, ಲುಡುಕ್ ಜಾನ ಹಿ ಪರಂ ಅರ್ಥ ಪೀಡಾ ಹೇ ಅಂದ್ರೆ ಭಯಂಕರ ದುಃಖದಾಯಿ ಅಂತೆ. ಜ್ಞಾನ ಪದಾರ್ಥದ ಜ್ಞಾನದಲ್ಲಿ ಪದಾರ್ಥಗಳು ಜಲಕ್ ಅದನ್ನ ನೋಡು, ಜಾನೋ ದೇಕು ಬಿಗುಡು ಮತ್. ನೋಡೋದು ತಿಳಿಯೋದು ನಮ್ಮ ಸ್ವಭಾವ ಐತೆ, ಆದ್ರೆ ಕೆಡೋದು ನಮ್ದಲ್ಲ. ನೀವು ಕೆಡ್ತಿ, ಇದು ಗಾಡಿ ಯಾರ್ದು ಬಂದೈತಿ, ಯಾರು ತಂದರು, ಯಾರು ತಂದಾರ, ಎಲ್ಲಿಂದ ಬಂದಾರ, ನಮ್ಗೆ ಯಾರು ತಂದ್ರೆ ಏನು, ಎಲ್ಲಿಂದ ಬಂದ್ರೆ ಏನಾಗ್ಬೇಕ್ರಿ. ಆದ್ರೆ ನಮಗದಕ್ಕೆ ಅದ್ರ ಇಲ್ಲದೆ ಶಾಂತಿ ನೆಮ್ಮದಿ ಇಲ್ಲ. ಅದೇ ಆಯ್ತಪ್ಪ ಐತೆ, ನಮ್ಗೇನು ಮಾಡೋದು, ಯಾರು ತಂದಾರೋ ಯಾರು ಬಿಟ್ಟಾರೋ ನಾವೇನು ಮಾಡೋಣ್ರಿ. ಔಟ್ ಆಫ್ ಕೋರ್ಸ್ ಇದೆಲ್ಲ. ಆದ್ರೆ ನಮ್ಮ ಕೋರ್ಸಿದ ಕಡೆ ಲಕ್ಷ್ಯ ಇಲ್ಲ, ಎಲ್ಲ ಔಟ್ ಆಫ್ ಕೋರ್ಸ್. ಅನಂತ ಕಾಲದಿಂದ ಇದೇ ಮಾಡಿವ ನೋಡ್ರಿ, ಏನೂ ಮಾಡಿಲ್ಲ, ಎಲ್ಲ ಔಟ್ ಆಫ್ ಕೋರ್ಸಿನ ಕಡೆ ತಿರುಗಿ ಮುಖ ಹಾಕಿನೂ ಆ ತಲೆ ಹಾಕಿಯೂ ಮನಗಿಲ್ಲ. ಇದೇ ಪರಿಣಾಮ. ಜಲಕಾನ ಪರಮಾರ್ಥ ಕ್ರೀಡಾ ಹೇ ಅಂದರೆ ವಾಸ್ತವದಲ್ಲಿ ಮೋಕ್ಷದ ಪುರುಷಾರ್ಥ ಇದೆ. ನೋಡೋದು ತಿಳಿಯೋದಷ್ಟೇ, ಕೆಡೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ಬಹಳ ಮಹತ್ವಪೂರ್ಣ ವಿಷಯ ಹೇಳಿದ್ದಾರೆ. परम पूज संत श्रमणीय आचार्य भगवान विद्यासागर जी महाराज की जय। एक दीनता के भेष में है, जर में लज्जित है, हार से लज्जित है। एक स्वाधीनता के देश में सार के ಸಂಜೀವಿನಿ ಒಬ್ಬರು ಸೋತು ಅಂಥೇಳಿ
ಲಜ್ಜಾ ಇನ್ನೇನಾಗಬೇಕು? ಸಂಜೀವಿನಿ. ಹಾಂ, ಸ್ವಾಧೀನತಾ ದೇಶದಲ್ಲಿ ಸಾರಸೆ ಸಜ್ಜಿತವಾಗಿದೆ. ಅಂದರೆ ಸ್ವತಂತ್ರವಾಗಿ ತಾವು, ಒಬ್ಬರು ಸೋತಾರ, ಒಬ್ಬರು ಇದು ಅಂದರೆ ಇಲ್ಲಿ ಹೇಳು ಅಂದರೆ ಇದೆಲ್ಲ ಜಲಕ್ ಆನಾ ಹೀ ಹೇ ಪದಾರ್ಥಕ್ಕೆ ಇಲ್ಲೋಡಕ್ಕೆ. ಅಂದರೆ ಒಂದು ಪದಾರ್ಥವನ್ನು ನೋಡಿ ತಿಳ್ಕೊಳ್ಳೋದು ಇದು ವೀತರಾಗ ವಿಜ್ಞಾನ. ಆ ಪದಾರ್ಥದ ಕಡೆಗೆ ಅದನ್ನೇ ಬೆನ್ನು ಹತ್ತದಂತಂದ್ರೆ ಅದು ಮೂರ್ಖತ, ಅಜ್ಞಾನತ, ಪರಾಧೀನತ. ಬೇರೆ ವಸ್ತು ಯಾವುದೂ ನಿಮ್ಮದು ಆಗಕ್ಕೂ ಸಾಧ್ಯ ಇಲ್ಲ, ನಿಮ್ಮದು ಎಂದು ನಿಮ್ಮಿಂದ ಬೇರೆ ಆಗಕ್ಕೂ ಸಾಧ್ಯ ಇಲ್ಲ. पुरुष की पीटाई प्रकृति ने की, प्रकारांतर से चैतन्य भी उसकी चपेट में आ गया. ಅಂದ್ರೆ ನೋಡ್ರಿ, ಪುರುಷಕ್ಕದ ಯಾರು ಹೊಡೆದ್ರಂತೆ? ಮಣ್ಣಲ್ಲ, ಪ್ರಕೃತಿಯಿಂದ ಹೊಡೆತ ಬಿತ್ತಂತೆ. ಪ್ರಕಾರಾಂತರದಿಂದ ತಿರುಗಿ ಇನ್ನೊಂದು ಕಡೆಯಿಂದ ನೋಡಿದರೆ ಆತ್ಮಕ್ಕೂ ಕೂಡ ಆತ್ಮನೂ ಕೂಡ ಚೇತನ ಆತ್ಮನೂ ಕೂಡ ಇದ್ರ ಒಳಗೆ ಆ ಒಂದು ದ್ವಂದ್ವ ಪಂದದಲ್ಲಿ ಆ ಒಂದು ಅವರ ಇದ್ರ ಬಲೆ ಒಳಗೆ ಸಿಕ್ಕಿ ಬಿದ್ದಾನ. ಚಪೇಟ್ ಅಂದ್ರೆ ಅದ್ರ ಒಳಗೆ ಆಗ್ಬಿಟ್ಟಾನ. गुणों के ऊपर चोट करने पर गुणी पर प्रभाव पड़ता ही है. ಅಂದರೆ ಗುಣಿಗೆ ಹೊಡೆದವ ಅಂತಂದ್ರೆ ಅದು ಮತ್ತೆ ಗುಣದ ಮೇಲೂ ಪ್ರಭಾವ ಹಾಗೆ ಆಗ್ತದೆ. ಅಂದರೆ ಗುಣಿಗಳ ಮೇಲೂ ಏನಂದ್ರೆ ಆತ್ಮಕ್ಕೆ ಈಗ ಜ್ಞಾನ ದರ್ಶನ ಗುಣಗಳನ್ನೆಲ್ಲ ಆಚ್ಛಾದಿತ ಮಾಡೈತೆ. ಅದರಿಂದ ಆತ್ಮ ಚೈತನ್ಯ ಆತ್ಮಗನೂ ಕೂಡ ಅದ್ರ ಕಷ್ಟ ಅನುಭವಿಸ್ತಾನೆ ಐತಲ್ಲ. आघात मूल पर हो ध्रुव सूख जाता है, दो मूल में सलीला तो पुराण फूलता है. सो शिल्पी का चेतन सचेत हो, स्व पर कर्तव्य पर प्रकाश डालता सा. ಅಂದ್ರೆ ಇಷ್ಟೆಲ್ಲ ಆಗಕ್ಕೆ ಕಾರಣ ಮಣ್ಣಿನ ಮೇಲೆ ನಾವು ಕಾಲಿಡಲ್ಲ. ಅದು ತಾಯಿ ಮಣ್ಣಿನ ಮೇಲೆ ನಾವು ಕಾಲಿಟ್ಟು ನಮಗಿನ್ನ ಈ ಕಾಲು ಹೇಳ್ತವೆ, ನಾವು ಹೆಂಗೆ ಇಡಕ್ಕೆ ಸಾಧ್ಯ? ಮನಸ್ಸು ನಾನು ಹೇಗೆ ಹೇಳಲಿ ಅಂತದ. ಹೀಗಾಗಿ ಇವಿಷ್ಟೆಲ್ಲ ಬಂದು ನೋಡ್ರಿ. ಅಘಾತ ಮೂಲ ಪರ್ ಹೋ ಅಂದರೆ ಘಾತ ಮಾಡೋದ, ಅದರ ಬೇರನ್ನು ಸಹಿತ ತೆಗೆದ್ರೆ ಸರಿ, ಇಲ್ಲ ಆದರೆ ಧೂಮ್ರ ಸೂಕ್ ಜಾತ, ಬೇರೆ ಸಹಿತ ಕಿತ್ತರೆ ಅದು ಓಡಿ ಹೋಗ್ತದೆ. ದೋ ಮೂಲ ಮೇ ಸಲೀಲ ಅಂದರೆ ನೀರು, ಅದಕ್ಕೆ ಬೇರೆ ನೀರು ಕೊಟ್ರೆ ಮತ್ತೆ ಎಂಥ ವಿಷವೃಕ್ಷ ಬೆಳೆದು ಹೆಮ್ಮರ ಆಗಿ ಕಡೆಗೆ ಭವಗಳಲ್ಲಿ ತಿನ್ರಿ ಸಾಯಿರಿ. ಹಾಂ, ಪೂರಣ ಫೂಲ್ತಾ ಅದು ಮತ್ತು ಫೂಲ್ದ ಹಸಿರಾಗ್ತದೆ, ಹಚ್ಚ ಹಸಿರಾಗಿ ಹೂವು ಕಾಯಿ ಫಲಗಳಿಂದ ತುಂಬಿ ಬಿಡ್ತದೆ ವಿಷವೃಕ್ಷ. ಸೋ ಅಂದ್ರೆ ಶಿಲ್ಪಿಕ ಚೇತನ ಅಂದ್ರೆ ಶಿಲ್ಪಿಗಳ ಚೇತನ ಸಚೇತ ಅಂದರೆ ಅದು ಈಗ ಜಾಗ್ರತೆ ಆಯಿತು. ಏನಿತ್ತ? ಸ್ವಪರ ಕರ್ತವ್ಯ, ನನ್ನ ಕರ್ತವ್ಯ ಮತ್ತು ಪರರ ಕರ್ತವ್ಯಗಳನ್ನೆರಡನ್ನೂ ಅರ್ಥ ಮಾಡಿಕೊಂಡ್ರು. ಪ್ರಕಾಶ ಅದರ ಮೇಲೆ ಬೆಳಕು ಬೀರ್ತಾ ಇದಾರ. पुरुष का प्रकृति में रमना ही चेतन का कारण पर नहीं, अंतकरण पर मन का तन पर नहीं,
करण गण पर और करण गण का पर नहीं, तन पर नियंत्रण शासन हो सदा, किंतु तन शासित ही हो, किसी का भी वह शासक नित्यांत ना हो, ಭೋಗ್ಯ ಹೋನೆ ಸೆ. ಪುರುಷ ಅಂದರೆ ಆತ್ಮ ಪ್ರಕೃತಿಯಲ್ಲಿ ಇರಬೇಕಂತೆ. ಎಲ್ಲಿರಬೇಕು? ಆ ಪ್ರಕೃತಿ ವಿರುದ್ಧ ಯಾವುದೂ ನಮ್ಮ ಜೀವನದಲ್ಲಿ ನಡಿಬಾರದು. ಏನು ನಡಿಬಾರ್ದ್ರಿ? ಚಳಿ ಆದ್ರೆ ಆಗಲಿ, ಬಿಸಿಲಾದ್ರೆ ಆಗಲಿ. ಅದೇ ಹೆಂಗ್ರಿ ಮಹಾರಾಜ್ರೆ? ಆ ಬಿಸಿಲಾಗಲಿ, ಚಳಿ ಆಗಲಿ, ಮಳೆ ಬರಲಿ, ಏನೇ ಇರಲಿ ಪ್ರಕೃತಿಯಲ್ಲಿರ್ಬೇಕಂತೆ. ಅದರ ವಿರುದ್ಧ ನಾವು ದುಸ್ಸಾಹಸದ ಕೆಲಸ ಮಾಡಬಾರ್ದು ಅಂತ. ಅವನು ಪ್ರಕೃತಿಯಲ್ಲಿದ್ದರೆ ಚೇತನ್ ಪರ್ ಅಂದರೆ ಆತ್ಮದ ಮೇಲೆ, ಚೇತನ್ ಕಾ ಕರಣ ಪರ್ ನಹಿ, ಕರಣದ ಮೇಲಿಲ್ಲ, ಆತ್ಮ ಅಂತಃಕರಣ ಮನದಲ್ಲಿ, ಮನಪರ್ ಅಂತಃಕರಣ ಮತ್ತು ಮನದ ಮೇಲೆ, ಮನ್ ಕಾ ತನ್ ಪರ್ ನಹಿ, ಮನಸ್ಸು ತನ್ನದ ಮೇಲಿಲ್ಲ, ಶರೀರದ ಮೇಲೆ ಇರಬಾರ್ದಂತೆ. ಕರಣ ಗಣಪರ್ ಆದರೆ ಅದನ್ನು ಗಣಪರ್, ವಾಸ್ತವದಲ್ಲಿ ಮನ, ಇಂದ್ರಿಯ, ಶರೀರ ಇವೆಲ್ಲ ನಮ್ಮ ಆಳ ಮಕ್ಕಳು, ಸೇವಕರು. ಯಾರ್ರೀ? ಮನಸ್ಸು, ಇಂದ್ರಿಯ, ಈ ಶರೀರ ಎಲ್ಲ ನಮ್ಮ ಸೇವಕರ್ರಿ. ನೀವೆಂಥ ಬುದ್ಧಿವಂತರು, ಆ ಸೇವಕರನ್ನ ಸೇವೆ ಮಾಡಕ್ಕೆ ಗೊತ್ತಿರಲ್ಲ ನೀವು. ನಿಮಗೇನಾದ್ರು ಬುದ್ಧಿ ಐತನ? ಅಂದರೆ ಆತ್ಮ ಸೌಕಾರನ್ರಿ. ಮಾಲಕರು ಬರ್ರಿ, ಮಾಲಕರು ಬರ್ರಿ ಅಂತಿರಲ್ಲ, ಮಾಲಕ್ ಗೃಹ ಮಂತ್ರಾಲಯ. ಆ ಮಾಲಕ್ ಯಾರು? ಆತ್ಮ ಮಾಲಕ. ಈ ಶರೀರ ಎಲ್ಲ ಯಾರು? ಆಳ ಮಕ್ಕಳು. ಏನು ಮಕ್ಕಳು? ಹಾಳ ಮಕ್ಕಳು ಇವರೆಲ್ಲ. ಇವರೆಲ್ಲ ಹಾಳ ಮಕ್ಕಳ್ರಿ. ಅವ್ರನ್ನ ಭಾಳ ಎಚ್ಚರಿಕೆಯಲ್ಲಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಹಾಳು ಮಾಡ್ತಾರೆ ಇವರು. ತಾವಂತೂ ಹಾಳ, ಜೊತೆಗೆ ನಿಮ್ಮನ್ನು ಹಾಳು ಮಾಡಿ ಬಿಡ್ತಾರೆ. ಉಳಿಸಲ್ಲ. ಕಡೆಗೆ ನರಕ ನಿಗೋದಕ್ಕೆ ಹೋಗಿ ಈಗ ನೋಡ್ರಿ, ಕಣ್ಣು ಹೇಳ್ತದೆ ನೀ ನೋಡು ನೋಡು ನೋಡು, ಚೆನ್ನಾಗಿ ಕಾಣೋದು ನೋಡು ಅಂತ. ಕಿವಿ ಹೇಳ್ತದೆ ಕೇಳು ಕೇಳ ಅಂತ. ಕಿವಿಗೆ ಯಾರು ಹೇಳ್ತದೆ? ಈ ಮನುಷ್ಯ ಹೇಳ್ತತೆ. इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।